50 ಬರ್ಬೋದು, 20 ಬರ್ಬೋದು, 30 ಬರ್ಬೋದು. ಆದ್ರೆ ಹುಣ್ಣಿಮೆ ದಿವಸ ಮಾತ್ರ ಎಲ್ಲರೂ ಬಂದು ಪ್ರಾರ್ಥನೆ ಮಾಡಲೇಬೇಕು. ನೀವು ನೋಡ್ರಿ, ಶಾ ಬಜಾರ್ಲಿಂದ ನೀವು ನೋಡಿರು, ಗಾಜಿಪುರ್ಲಿಂದ ನೋಡಿರು, ಹೆಣ್ಣು ಮಕ್ಕಳು ನಡ್ಕೊಂಡು ಶರಣ ಬಸವೇಶ್ವರ ಗುಡಿಗೆ ಬರ್ತಾರೆ. ನೋಡಿರ್ಬೇಕಲ್ಲ ನೀವು, ನೋಡ್ಲಕ್ಕಿಲ್ಲ. ಹಾಗೆ ಅವ್ರಿಗೆ ಬೇಕಾದಂತ ದೇವತೆಗಳಿಗೆ ಅವರು ಪೂಜೆ ಮಾಡ್ತಾರೆ. ಅವ್ರೇನು ನಿಮಗೆಲ್ಲ ಕೇಳಿ ಮಾಡ್ತಾರ? ಹಾಗೆ ನೀವು ಇವತ್ತು ಬುದ್ಧನ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ನಂಬಿಕೆ ಇರ್ತಕ್ಕಂಥವ್ರು ಯಾರು ಹೇಳಲಿ, ಯಾರು ಕೇಳಲಿ, ಬಿಡ್ಲಿ, ನಮ್ಮ ಕೆಲಸ ಏನಂದ್ರೆ ನಾವು ನಮ್ಮದಂತ ದೇವರಿಗೆ ಯಾವತ್ತೂ ಪೂಜಿಸಬೇಕು. ನೆನಪಿಟ್ಕೊಳ್ಳಿ. ಮಾಡಿಸ್ತೀನಿ ಅಂತ ಹೇಳ ನೋಡಿ. ಇನಾಮ್ ಬಂದ್ರೆ ಊಟ ಕೊಡಬೇಡಿ. ಅದಕ್ಕೆ ಅದು ಆಯ್ತಂದ್ರೆ ಅದು ಮಾಡಿದ ಮೇಲೆ ಹೆದರಿಸಿ ಬಂದು ಒಳಗ ಕುಡ್ಕೋದು ಕೂಡೋದು. ನಮ ಬುದ್ಧಾಯ, ಜೈ ಭೀಮ್. ಇವತ್ತಿನ ದಿವಸ ವೈಶಾಖ ಪೂರ್ಣಿಮಾ ಬುದ್ಧ ಪೂರ್ಣಿಮೆ ಇರೋದರಿಂದ ಇವತ್ತು ನಾವು ರಾಹುಲ್ ಯುವಕ ಸಂಘ ಬಸವನಗರ ವತಿಯಿಂದ ಬುದ್ಧನ ಮೂರ್ತಿ 6 ಫೀಟಿಂದು ಬುದ್ಧನ ಮೂರ್ತಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಅನಾವರಣ ಕಾರ್ಯಕ್ರಮಕ್ಕೆ ಪೂಜ್ಯ ಭಂತೇಜಿ ಸತ್ಯಶೀಲ ಮಹಾತ್ವರೆ ಅಕೋಲಾ ಹಾಗೂ ಆರ್ಯಶೀಲ ಮಹಾತ್ವರೆ ನಾಂದೇಡ್, ಬಿಕ್ಕಿವಿಣಿ ಸುಮನ್ ಶಕ್ತಿನಗರ್ ಗುಲ್ಬರ್ಗ, ಬಿಕ್ಕಿವಿಣಿ ಸುಮಮಿತ್ರ ಭೋಪಾಲ್, ಬಿಕ್ಕಿವಿಣಿ ಬೋಧಿಚಿತ್ತ ನಾಗ್ಪುರ್, ಬಿಕ್ಕಿವಿಣಿ ಶೀಲ ದಕ್ಷಿತ ವಾಸಿಂ ಇವರು ಆಗಮಿಸಿದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಈ ಒಂದು ಬುದ್ಧನ ಮೂರ್ತಿ ಕಾಣಿಕೆಯಾಗಿ ನೀಡಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್, AICC ರಾಷ್ಟ್ರೀಯ ಅಧ್ಯಕ್ಷರು, ಇವರು ನಮ್ಮ ಬಡವಳಿಗೆ ಬುದ್ಧನ ಮೂರ್ತಿ ಡೊನೇಟ್ ಆಗಿ ನೀಡಿದ್ದಾರೆ. ಆ ಒಂದು ನಿಮಿತ್ತವಾಗಿ ಒಂದು ಉದ್ಘಾಟನೆ ಕಾರ್ಯಕ್ರಮ ಧನ್ಯವಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಉದ್ಘಾಟನೆ ಮಾಡಿರ್ತೇವೆ. ಈ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಶಾಸಕರಾಗಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್, ದಕ್ಷಿಣ ಮತಕ್ಷೇತ್ರ ಶಾಸಕರು ಹಾಗೂ MLCಗಳಾಗಿರ್ತಕ್ಕಂಥ ಜಗದೇವ್ ಗುತ್ತೇದ ಇವರು ಆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೂ ಸಮಸ್ತ ಗುಲ್ಬರ್ಗ ನಾಗರಿಕರು, ಬೌದ್ಧ ಅನ್ಯಾಯಿಗಳು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ಯಾಯಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಹೃತ್ಪೂರ್ವಕವಾಗಿ ರಾಹುಲ್ ಯುವಕ ಸಂಘದ ವತಿಯಿಂದ ಧನ್ಯವಾದಗಳು ಹೇಳುತ್ತೇನೆ. ಜೈ ಭೀಮ್. ನಮೋ ಸಂಘಂ ಶರಣಂ ಗಚ್ಚಾಮಿ. ಪಾಣಾತಿಪಾತಾ ವೇರಮಣಿ ಸಿಕ್ಕಾಪದಂ ಸಮಾಯಾಮಿ. ಭಿನ್ನದಾನ ವೇರಮಣಿ ಸಿಕ್ಕಾಪದಂ ಸಮಾಯಾಮಿ. ಕಾಮೇಶು ವಿಚಾರ